ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆಯ ಸಂಕಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಅಸಮಾಧಾನ ತಣಿಸೋಕೆ ಮತ್ತೆ ಬದಲಾವಣೆಗೆ ಮುಂದಾಗಿದೆ ಕಾಂಗ್ರೆಸ್ ಪಕ್ಷ. ಸಚಿವ ಸಂಪುಟ ವಿಸ್ತರಣೆಯಾಗಿ 5 ದಿನ ಕಳೆದಿದೆ. ಆದರೆ ಮತ್ತೆ ಬದಲಾವಣೆಯ ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಆಗ್ತಾ ಇರೋದು. ಕ್ಯಾಬಿನೆಟ್ನಲ್ಲಿ 4-5 ಸ್ಥಾನ ಬದಲಾವಣೆಯ ಕುರಿತಾಗಿ ಜೋರಾದ ಚರ್ಚೆ ನಡೀತಾ ಇದೆ. ಒಕ್ಕಲಿಗ, ದಲಿತ, ವಾಲ್ಮೀಕಿ, ಮುಸ್ಲಿಂ ಸಚಿವರಲ್ಲಿ ಹಾಗಾದ್ರೆ ಯಾರ ಬದಲಾವಣೆ ಆಗತ್ತೆ? ಶಾಸಕರ ಬಂಡಾಯ ತಣಿಸೋದಿಕ್ಕೆ ಕೆಲ ಸಚಿವರ ಬದಲಾವಣೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ನಾಳೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈಗ ಅಸಮಾಧಾನ, ಜಾತಿ ಪ್ರಾತಿನಿಧ್ಯ ಹಾಗೂ ಪ್ರಾದೇಶಿಕ ಅಸಮತೋಲನ, ಮಹಿಳಾ ಕೋಟಾ, ಹಿರಿಯರು, ನಿಷ್ಠರ ಕಡೆಗಣನೆ ಸರಿಪಡಿಸೋದಿಕ್ಕೆ ಪ್ಲಾನ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆಯ ನಂತರ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ವೋ, ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ರೋ ಅವರು ಅಸಮಾಧಾನಗೊಂಡಿದ್ದಾರೆ. ಅವರನ್ನ ಸಮಾಧಾನ ಪಡಿಸೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ ಕಾಂಗ್ರೆಸ್ನ ನಾಯಕರುಗಳಿಗೆ. ಒಕ್ಕಲಿಗ, ದಲಿತ, ವಾಲ್ಮೀಕಿ, ಮುಸ್ಲಿಂ ಸಚಿವರಲ್ಲಿ ಈಗ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು. ಶಾಸಕರ ಬಂಡಾಯ ತಣಿಸೋದಿಕ್ಕೆ ಕೆಲ ಸಚಿವರನ್ನೇ ಬದಲಾವಣೆ ಮಾಡಿಬಿಡಬೇಕು ಅಂತ ಆಲೋಚನೆ ಇದೆ. ಕ್ಯಾಬಿನೆಟ್ನಲ್ಲಿ 4-5 ಸ್ಥಾನ ಬದಲಾವಣೆ ಆಗಬೇಕು ಅಂತ ಚರ್ಚೆಗಳಾಗ್ತಾ ಇದೆ. ಅಸಮಾಧಾನ, ಜಾತಿ ಪ್ರಾತಿನಿಧ್ಯ ಹಾಗೂ ಪ್ರಾದೇಶಿಕ ಅಸಮತೋಲನ, ಇನ್ನು ಮಹಿಳಾ ಕೋಟಾ, ಹಾಗೆ ಹಿರಿಯರು, ನಿಷ್ಠರನ್ನ ಕಡೆಗಣಿಸಬಾರದು. ಅದನ್ನ ಈಗ ಆಗಿರುವಂತಹ ಡ್ಯಾಮೇಜ್ ಅನ್ನ ಸರಿ ಮಾಡಬೇಕು. ಆ ನಿಟ್ಟಿನಲ್ಲಿ ಕಸರತ್ತು ನಡೀತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸಚಿವ ಸಂಪುಟ ವಿಸ್ತರಣೆಯಾಗಿ 5 ದಿನ ಆಗಿದೆ. ಆದರೆ ಇಲ್ಲಿಯವರೆಗೂ ಸಚಿವರಿಗೆ ಯಾವ ಯಾವ ಖಾತೆ ಅನ್ನೋದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಕಾರಣ, ಪಕ್ಷದಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ ತಣಿಸೋಕೆನೆ ಕಾಂಗ್ರೆಸ್ ಈಗ ಹರಸಾಹಸ ಪಡ್ತಾ ಇದೆ. ಮಂತ್ರಿ ಆಗ್ಬೇಕಷ್ಟೇ. ಸರ್ ಮಾಡ್ತೀವಿ ಅಂತ ಹೇಳಿದರೆ ಸರ್ ಮಾಡ್ಬೇಕು. ಅವರು ಸರ್ ಮಾಡದೇ ಇದ್ರೆ ಅವ್ರಿಗೆ ಸೇರಿದ್ದು. ಮಿಕ್ಕಿದ್ದು ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮಗೆ ವೋಟ್ ಮಾಡಿದವರು ಎಲ್ಲರ ಭಾವನೆನೂ ನಮ್ಗೆ ಅವಮಾನ ಆಗಿದೆ ಅಂತ ಇದೆ. ಮಿನಿಸ್ಟರ್ ಆಗಲೇಬೇಕು ಅಂತ ಇದೆ, ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರೆ ನಾನಂತೂ ಬದ್ಧ ಇರ್ತೀನಿ. ಹೈಕಮಾಂಡು ಮತ್ತು ಪಕ್ಷದ ಮತ್ತು ಮುಖ್ಯಮಂತ್ರಿಗಳ ಹಿತ ಮುಖ್ಯ ನಮಗೆ. ಅವರು ಏನು ತೀರ್ಮಾನ ತಗೊಂಡು ನಮ್ಗೆ ಆದೇಶ ಕೊಡ್ತಾರೋ ಅದಕ್ಕೆ ತಲೆಬಾಗಿ ಶಿರಸಾವಹಿಸಿ ನಡ್ಕೊಂತೀವಿ. 100% ರೆಡಿ ಇದ್ದೀನಿ. ನಮ್ಮವರೇ ಮುಖ್ಯಮಂತ್ರಿ, ನಂದೆಲ್ಲ ಕೆಲಸ ನಡೀತದೆ. ನಾನು ಹೋದರೆ ನನಗೆ ಯಾವುದೂ ಇಲ್ಲ ಅನ್ನಲ್ಲ ಮುಖ್ಯಮಂತ್ರಿಗಳು. ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ನನಗೆ. ಕೆಲವೊಂದು ಕಡೆ ನಿಮಗೆ ಈಗ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರೋ ಒಬ್ಬರು ಮಾತ್ರ ಗೆಲ್ತಾರೆ. ಆದ್ರೆ ಈಗ ಸ್ಪರ್ಧೆ ಮಾಡೋದ್ರಾಗ ಏನು ತಪ್ಪಿಲ್ಲಲ್ಲ. ಇನ್ನೂ ಅವಕಾಶ ಇದೆ. ಅವಕಾಶ ಇದೆ. ನಾವು ಮಹಿಳಾ ಕೋಟಾದಲ್ಲಿ ನೋಡ್ರಿ, ನಾವು 5 ಜನ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಲ್ಲಿ 5 ಜನರಲ್ಲಿ 6 ಕೊಟ್ಟರು ಸಂತೋಷ. ಅಂದ್ರೆ ಈಗಲೂ ಕೂಡ ಒಂದು ಆಶಾ ಭಾವನೆ ಇದೆ ಅಂತಾರೆ ಮೇಡಮ್. ಮತ್ತೆ ಮನುಷ್ಯ ಆಶಾವಾದಿ ಆಗಿರ್ಬೇಕಲ್ಲ. ಮಹಿಳಾ ಕೋಟ ಒಂದು ಖಾಲಿ ಇದೆಯಲ್ಲ, ಅದನ್ನ ತಾವು ಕೇಳ್ತಾ ಇದ್ರೆ? ಅಲ್ಲ, ಕೇಳ್ತಾ ಇದ್ದೀವಿ. ನೋಡೋಣ ಹೈಕಮಾಂಡ್ ಯಾರಿಗೆ. ಕೊಪ್ಪಳದಲ್ಲಿ ಎರಡು ಸಚಿವ ಸ್ಥಾನ ಕೊಟ್ಟಿದ್ದಾರೆ, ದಾವಣಗೆರೆಯಲ್ಲೂ ಕೊಟ್ಟಿದ್ದಾರೆ, ಬಳ್ಳಾರಿಯಲ್ಲೂ ಕೊಡಬಹುದಲ್ಲ ಸರ್? ಇದೆಲ್ಲ ಕೂಡ ಅದನ್ನ ಮಾಡಬಹುದು. ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ, ಅವ್ರಿಗೆಲ್ಲ ಕೂಡ ಈ ಭಾಗದ ಈಗಾಗಲೇ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡ್ಬೋದು. ಮಹಿಳಾ ಕೋಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ? ಅಲ್ಲಿ ಮಹಿಳಾ ಕೋಟ ಅಂತ ಬಂದಾಗ ಅವ್ರಿಗೆ ರೆಪ್ಯುಟೇಷನ್ ಮಾಡೋಂಥ ಶಕ್ತಿ ಅವ್ರಿಗಿದೆ. ಅದು ಖಂಡಿತವಾಗಿ ಕೂಡ ಅದರಲ್ಲಿ ಏನೂ ತಪ್ಪಿಲ್ಲ. ನಮಗೆ ಕೊಟ್ಟರೆ ಇನ್ನೊಂದು ಶಕ್ತಿ ನಮಗಿನ್ನ ದೊಡ್ಡ ಬಲ ಆಗುತ್ತೆ. ಜೋಡೆತ್ತುಗಳ ಥರ ನಾವು ಕೆಲಸ ಮಾಡ್ತೀವಿ. ಮುಂದೆ ಏನಾದರೂ ಒಂದು ಒಳ್ಳೆ ನಿರ್ಣಯ ತಗೊಂತಾರ ಅಂತಕ್ಕಂಥ ವಿಶ್ವಾಸ ಐತಿ, ಆಶಾಭಾವನೆ ಐತಿ. ಒಬ್ಬರು ಹೆಣ್ಮಕ್ಳು ಅಂಕರ್ ಮಾಡಲೇಬೇಕ್ರೆ? ಇಲ್ಲ, ಯಾವ ಹುದ್ದೆನೂ ತಗೊಳೋದಿಲ್ಲ. ಶಾಸಕನಾಗಿ ಒಬ್ಬ ಕ್ಷೇತ್ರದ ಕೆಲಸ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಇಲ್ಲ, ನಮಗೆ ಯಾವ ಆಫರ್ ಇಲ್ಲ, ನಾವು ಏನು ಕೇಳಕ್ಕೆ ಹೋಗಿಲ್ಲ. ಇದ್ದಂಥ ಹುದ್ದೆನೂ ಕೂಡ ನಾ ತ್ಯಾಗ ಮಾಡ್ಬೇಕಂತೇಳಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ರಾಜೀನಾಮೆ ಪತ್ರನೂ ಕೂಡ ತಗೊಂಡೋಗಿದ್ದೆ. ಬಟ್ ಅವ್ರು ಬೇಡ, ತಡ್ಕ ಕ್ಷೇತ್ರದಾಗ ಓಡಾಡು, ಕೆಲಸ ಮಾಡು,
ನನಗೇನು ಒಳ್ಳೇದು ಮಾಡ್ಬೇಕಂತವಿ ಅದನ್ನು ಮಾಡ್ತೇವೆ, ಸ್ವಲ್ಪ ವೇಟ್ ಮಾಡೋದು ಹೇಳ್ಯಾರ. ಅದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ, ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತೀವಿ. ಜಿಲ್ಲೆ ಒಳಗದಾರ ಹೊರಗದಾರ ಯಾರದಾರ ಅದಾರ ಒಟ್ಟು ಸಾಕು ಖುಷಿ ಐತಿ. ಈಗ ರುದ್ರಪ್ಪ ಲಮಾಣಿ ಅವ್ರದ ಬೇರೆ ನಂದ ಬೇರೆ. ರುದ್ರಪ್ಪ ಲಮಾಣಿ ಅವರು ಇಡೀ ರಾಜ್ಯದೊಳಗೆ ಅವ್ರ ಸಮಾಜದಿಂದ ಅವರೊಬ್ಬರ ಆರಿಸ್ಕೊಂಡಾರ ನಮ್ಮ ಪಕ್ಷದೊಳಗೆ. ಅವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ನಮ್ಮ ಪಕ್ಷಕ್ಕೆ. ಅವ್ರನ್ನ ಇವತ್ತು ನಮ್ಮ ಜಿಲ್ಲಾ ಮಂತ್ರಿ ಮಾಡ್ಯಾರ. ಅವ್ರಿಗೆ ಒಳ್ಳೆ ಖಾತೆ ಸಿಗಲಿ. ನಾನಗ್ರಿಗೆ ಯಾರ ಮ್ಯಾಗ ಹೇಳಿಲ್ಲ ಕಂಪ್ಲೇಂಟ್. ನನ್ನ ಮ್ಯಾಗ ಯಾರು ಹೇಳ್ಯಾರ ಗೊತ್ತಿಲ್ಲ, ಅದು ಸಮಯ ಸಂದರ್ಭ ಬಂದಾಗ ಹೇಳ್ತಾನೆ. ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಇರುವಾಗ ಏನಾದರೂ ಆಗುತ್ತೆ ಪಾಲಿಟಿಕ್ಸ್ ಅಲ್ಲಿ. ಅದು ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ. ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ, ನಮ್ದು ಅವ್ರ ಸಂಬಂಧ ಕಾಲೇಜಿಂದ ಅವರು ನನ್ನ ಸೀನಿಯರ್ ಇದ್ರು ಕಾಲೇಜಲ್ಲಿ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವ್ರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅದು ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡ್ತಾರೆ, ಅವರೇ ಮಾತಾಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೇರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಪಕ್ಷ ನಿರ್ಧಾರ ತಗೊಳ್ಳಿ, ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್ ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಚಾಯ್ಸ್. ಕೃಷ್ಣಪ್ಪ ಸಾಹೇಬ್ರ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಅಲ್ಲ, ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಬೇಕಾಗುತ್ತೆ. ಎವ್ರಿಬಡಿ. ಸಂಪುಟದಲ್ಲಿ ಬದಲಾವಣೆಯ ಕಾರಣಕ್ಕೇನೆ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇದೆಯಾ? ಕೆಲ ಸಚಿವರ ಬದಲಾವಣೆ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಆಗಸ್ಟ್ 13ರಿಂದ ವಿಧಾನಸಭಾ ಅಧಿವೇಶನ ಶುರುವಾಗುತ್ತೆ. ಖಾತೆಗಳ ಹಂಚಿಕೆ ಯಾವಾಗ? ಇನ್ನುಳಿದಿರೋದು ಕೆಲ ದಿನಗಳು ಮಾತ್ರ. ಸಚಿವರ ಬದಲಾವಣೆ ಫೈನಲ್ ಆದ ನಂತರವೇ ಖಾತೆ ಹಂಚಿಕೆ ಸಾಧ್ಯತೆ ಇದೆ. ಖಾತೆ ಹಂಚಿಕೆಗೆ ಇನ್ನೂ ಬೇಕಾದಷ್ಟು ಸಮಯ ಇದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆಗಸ್ಟ್ 15ರವರೆಗೆ ಸಮಯ ಇದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ಹೈಕಮಾಂಡ್ ಭೇಟಿಯ ನಂತರ ಸಚಿವರ ಖಾತೆ ಹಂಚಿಕೆಯೂ ಕೂಡ ಫೈನಲ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆಗಸ್ಟ್ 13ರಿಂದ ವಿಧಾನಸಭಾ ಅಧಿವೇಶನ ಶುರುವಾಗುತ್ತೆ. 15ರವರೆಗೂ ಕೂಡ ಸಮಯಾವಕಾಶ ಇದೆ. ನಾವು ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡ್ತೀವಿ, ಅರ್ಜೆಂಟ್ ಏನಿಲ್ಲ ಅನ್ನೋ ರೀತಿಯಲ್ಲಿ ಸಿಎಂ ಮಾತನಾಡಿದ್ದಾರೆ. ಸಂಪುಟದಲ್ಲಿ ಬದಲಾವಣೆ ಯಾಕೆ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಇದಕ್ಕೂ ಕೂಡ ಹಲವಾರು ಕಾರಣಗಳಿದಾವೆ. ಸಂಪುಟದಲ್ಲಿ ಸ್ಥಾನ ಸಿಗದೇ ಇರೋದಕ್ಕೆ ಪಕ್ಷದಲ್ಲಿ ಈಗಾಗಲೇ ಹಲವರು ಅಸಮಾಧಾನಗೊಂಡಿದ್ದಾರೆ. ಜಾತಿ ಪ್ರಾತಿನಿಧ್ಯದ ಆಧಾರದ ಅಡಿಯಲ್ಲಿ ಸ್ಥಾನ ಕಲ್ಪಿಸಬೇಕಾಗಿತ್ತು ವರಿಷ್ಠರು, ಆದರೆ ಅದರಲ್ಲಿ ಎಡವಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಪ್ರಾದೇಶಿಕ ಅಸಮತೋಲನ ಆಗಿದೆ ಅನ್ನೋದು ಅಸಮಾಧಾನಿತರ ಮಾತು. ನೂತನ ಸಂಪುಟ ರಚನೆಯ ವೇಳೆ ಹಿರಿಯರು ಮತ್ತು ನಿಷ್ಠರನ್ನ ಕಡೆಗಣಿಸಲಾಗಿದೆ. ಎಲ್ಲ ಕಾರಣಗಳಿದಾವೆ. ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು? ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ ನಡೀತು? 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು, ಇಲಾಖಾವರು. ಏನ್ ತೊಂದರೆ ನಡೆಯಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇಲ್ಲ. 6 ದಿನ ಅಷ್ಟೇ ಸರ್ ಇರೋದು. 15ನೇ ತಾರೀಕುವರೆಗೂ ನಡೀತದೆ. 16, 17ಗೆ ಅಸೆಂಬ್ಲಿ ಶುರು ಆಗುತ್ತೆ. ಆಬಿಚೂರಿ ಇದೆ 13 ಆಬಿಚೂರಿ. 14ಕ್ಕೆ ಎಲ್ಲರನ್ನು ಪರಿಚಯ ಮಾಡ್ಕೊಡ್ಬೇಕು. ಒಂದ್ ದಿವಸ ಸಚಿವ ಸ್ಥಾನ ಬೇಕೇ ಬೇಕಂತ ಪಟ್ಟಿದ್ದಾರೆ. ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. MC ಸುಧಾಕರ್ನ ಕರ್ಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನು ಜವಾಬ್ದಾರಿ ಕೊಡಬೇಕಾಗುತ್ತೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಮಹಿಳಾ ಯಾವಾಗ ಮಹಿಳಾ ಪ್ರಮಾಣ ವಚನ ನಿಮ್ಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.